ಆತ್ಮೀಯ 10ನೇ ತರಗತಿ ವಿದ್ಯಾರ್ಥಿಗಳೇ ಎಲ್ಲರಿಗೂ SSLC ಇಂಪಾರ್ಟೆಂಟ್ ಕ್ವೆಶ್ಚನ್ ಸೀರೀಸ್ಗೆ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಆತ್ಮೀಯ ವಿದ್ಯಾರ್ಥಿಗಳೇ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನಾವು ಆನ್ಯುವಲ್ ಎಕ್ಸಾಮಿನೇಷನಲ್ಲಿ ವಿಜ್ಞಾನದಲ್ಲಿ ಯಾವ ಕ್ವೆಶ್ಚನ್ಸ್ ಬರ್ಬೋದು ಅದೇ ಕ್ವೆಶ್ಚನ್ಸ್ ಇಟ್ಕೊಂಡು ನಾವು ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಯಾವ ರೀತಿ ಕ್ವೆಶ್ಚನ್ಸ್ ಬರುತ್ತೆ, ಆ ಪ್ರಶ್ನೆಗಳಿಗೆ ಯಾವ ರೀತಿ ಉತ್ತರ ಬರಬೇಕು, ಸೊ ಕಂಪ್ಲೀಟ್ ಆಗಿರುವಂಥದ್ದು ನಾನು ಕೊಡ್ತಿರುವಂಥ ಇಂಪಾರ್ಟೆಂಟ್ ಕ್ವೆಶ್ಚನ್ ಸರಣಿ ಏನಿದೆ ಎಲ್ಲ ವಿಡಿಯೋಗಳನ್ನು ನೋಡಿ ಖಂಡಿತವಾಗಿ ಕೂಡ ನೀವು ಔಟ್ ನೀವು ಸ್ಕೋರ್ ಮಾಡೇ ಮಾಡ್ತೀರಿ. ಇದನ್ನು ಹೊರತುಪಡಿಸಿ ಕೂಡ ನಮಗೆ SSLC ರಿಲೇಟೆಡ್ ಆಗಿರುವಂಥ ಸಾಕಷ್ಟು ವಿಡಿಯೋಗಳು ನಮ್ಮ ಚಾನಲ್ನಲ್ಲಿವೆ. ನೀವು ಸರ್ಚ್ ಮಾಡಿ ನೀವು ಅವುಗಳನ್ನು ನೋಡಿ. ಪ್ಲೇಲಿಸ್ಟ್ನಲ್ಲಿದೆ SSLC ಹೌ ಟು ಸ್ಕೋರ್ ಮೋರ್ ಅಂತ, ಅದನ್ನು ಕೂಡ ನೀವು ನೋಡ್ಬೋದು. ಸೊ ಆತ್ಮೀಯ ವಿದ್ಯಾರ್ಥಿಗಳೇ ಇಲ್ಲಿ ಆಮ್ಲ ಪ್ರತ್ಯಾಮ್ಲ ಮತ್ತು ಲವಣಗಳ ಪಾಠದಲ್ಲಿ ಇದು ಬಹಳ ಇಂಪಾರ್ಟೆಂಟ್ ಕ್ವೆಶ್ಚನ್. ಇದು ನೀರಿನಲ್ಲಿ ಆಮ್ಲೀಯ ದ್ರಾವಣ ವಿದ್ಯುತ್ತನ್ನು ಪ್ರವಹಿಸುತ್ತಿರುವುದು ಇದನ್ನು ಸೂಚಿಸುವಂಥ ಚಿತ್ರ ಏನಿದೆ, ಈ ಚಿತ್ರ ಇಂಪಾರ್ಟೆಂಟು. ಜೊತೆಲಿ ಇದ್ರ ಮೇಲೆ ಒಂದಿಷ್ಟು ಪ್ರಶ್ನೆಗಳು ಕೇಳ್ತಾರೆ. ಸೊ ಈ ಚಿತ್ರವನ್ನು ಪ್ರಾಕ್ಟೀಸ್ ಮಾಡಿ ನೀವು. ಇನ್ನು ಇದರಲ್ಲಿ ಮತ್ತೆ ಯಾವ ಪ್ರಶ್ನೆ ಕೇಳ್ತಾರೆ ಇಂಪಾರ್ಟೆಂಟ್ ಬರುವಂಥದ್ದು, ಇಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಯನ್ನು ಮಾತ್ರ ನಾವು ಇಟ್ಕೊಂಡು ಚರ್ಚೆಯನ್ನು ಮಾಡ್ತಾ ಇದ್ದೀವಿ. pH ಮೇಲೆ 101% ನಿಮಗೆ ಪ್ರಶ್ನೆಯನ್ನು ಕೇಳತ್ತೆ. ಸೊ pH ಅಂತ ಬಂದಾಗ ಜೀರೋ ಪಿ ಎಚ್ಚಿಂದ ಇಲ್ಲಿ ನಮಗೆ 7 ಒಳಗೆ 7 pH ಏನಿದೆ ತಟಸ್ಥ ದ್ರಾವಣದ್ದು 7 pH, 7ಗಿಂತ ಕಡಿಮೆ ಅಪ್ ಟು 0ವರೆಗೆ ಅದು ಯಾವ ಆಮ್ಲ ದ್ರಾವಣಗಳ pHನ ಸೂಚಿಸಿದರೆ 8ರಿಂದ 14ರವರೆಗೆ ಸೂಚಿಸುವಂಥದ್ದು ಏನಿದೆ ಅದು ಪ್ರತ್ಯಾಮ್ಲವನ್ನು ಸೂಚಿಸುತ್ತೆ. ಇದು ಭಾಳ ಇಂಪಾರ್ಟೆಂಟು. pHನ ರೇಂಜು ಈ ರೀತಿ ಇರುತ್ತೆ. ಇದರಲ್ಲಿ ಏನು ಪ್ರಶ್ನೆ ನಿಮಗೆ ಕೇಳ್ತಾರೆ ಅಂದರೆ ನಾನು ನೇರವಾಗಿ ಹೇಳ್ತೀನಿ. ನಮ್ಮ ದೇಹವು ಯಾವ pHನ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಣೆ ಮಾಡುತ್ತೆ? ನಮ್ಮ ದೇಹದಲ್ಲಿ ಈಗಾಗಲೇ ಗೊತ್ತಿರುವ ಹಾಗೆ ಜೀರ್ಣಕ್ರಿಯೆ ನಡೆಯುತ್ತೆ, ವಿಸರ್ಜನೆ ಕ್ರಿಯೆ ನಡೆಯುತ್ತೆ, ಉಸಿರಾಟ ಕ್ರಿಯೆ ನಡೆಯುತ್ತೆ, ಸಾಕಷ್ಟು ಕ್ರಿಯೆಗಳು ನಡೆಯುತ್ತೆ. ಈ ಎಲ್ಲ ಕಾರ್ಯಗಳು ಸಮರ್ಪಕವಾಗಿ ಕಾರ್ಯನಿರ್ವಹಿಸಬೇಕಾದ್ರೆ ನಮ್ಮ ದೇಹದ ಒಂದು pH ವ್ಯಾಪ್ತಿ 7.0ದಿಂದ 7.8ವರೆಗೆ ಇರಬೇಕು. ಅಂದರೆ ನಮ್ಮ ದೇಹ 7.0ದಿಂದ 7.8 ಈ pH ವ್ಯಾಪ್ತಿಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತೆ ಅಂತ ನಾವು ಹೇಳ್ತೀವಿ. ಸೊ ಈಗ ಆಮ್ಲ ಮಳೆ ಬರುತ್ತೆ ಅಂತ ಹೇಳ್ತಾರೆ. ಎಸಿಡ್ ರೇನ್ ಅಂತ ಇಂಗ್ಲೀಷ್ನಾಗ ಹೇಳ್ತೀವಿ. ನಾವು ಏನೀಗ ವಾತಾವರಣವನ್ನು ವಾಯು ಮಾಲಿನ್ಯ ಮಾಡ್ತಾ ಇದ್ದೀವಿ, ಟೈರ್ಗಳನ್ನು ಸುಡೋದ್ರಿಂದ, ಕಂಪನಿಗಳಿಂದ ಬಿಡುಗಡೆ ಆಗುವಂಥ ಫ್ಯಾಕ್ಟ್ರಿಯಿಂದ ಬಿಡುಗಡೆ ಆಗುವಂಥ ಹೊಗೆ ಇರ್ಬೋದು, ವಾಹನಗಳಿಂದ ಬಿಡುಗಡೆ ಆಗಿರುವಂಥ ಹೊಗೆ ಇರ್ಬೋದು. ಈ ಒಂದು ಅನಿಲಗಳು ಮಳೆ ಬರುವಾಗ ನೀರಿನೊಂದಿಗೆ ಮಿಶ್ರಣ ಹೊಂದಿ ರಾಸಾಯನಿಕ ಕ್ರಿಯೆಗೆ ಒಳಪಟ್ಟು ಆಮೇಲೆ ಏನು ಮಳೆ ಬರುತ್ತಲ್ಲ ಅದು ಒಂದು ರೀತಿ ಆಮ್ಲ ಗುಣವನ್ನು ಹೊಂದಿರುತ್ತೆ. ಎಸಿಡ್ ಅದನ್ನು ಯಾವ ಮಳೆ ಅಂತ ಹೇಳ್ತೀವಿ ನಾವು? ಆಮ್ಲ ಮಳೆ. ಹಿಂದೆ ಹೇಳ್ತಿದ್ರಲ್ಲ ಬೆಂಕಿ ಮಳೆ ಅಂತ. ಸೊ ಬೆಂಕಿ ಮಳೆ ಅಂದರೆ ಅದು ಬಿದ್ದಾಗ ಸುಡುತ್ತೆ. ಈ ಆಮ್ಲ ಮಳೆ ಕೂಡ ಯಾವುದೇ ವಸ್ತು ಮೇಲೆ ಬಿದ್ದಾಗ ಅದು ರಾಸಾಯನಿಕ ಕ್ರಿಯೆಗೆ ಒಳಪಟ್ಟು ಅದರ ಗುಣಮಟ್ಟವನ್ನು ಕೆಡಿಸುತ್ತೆ. ಅದು ಗಿಡಗಳಿರ್ಬೋದು, ಕೃಷಿಯ ಸಸ್ಯಗಳಿರ್ಬೋದು, ಬೆಳೆಗಳಿರ್ಬೋದು, ಸ್ಮಾರಕಗಳಿರ್ಬೋದು. ನೋಡಿ ಇತ್ತೀಚೆಗೆ ತಾಜ್ ಮಹಲ್ ಮೇಲೆ ಈ ರೀತಿ ಆಮ್ಲ ಮಳೆ ಬಿದ್ದು ಅದು ಬಿಳಿಯಾದ ಎಷ್ಟು ಶುಭ್ರವಾದ ತಾಜ್ ಮಹಲ್ ಮೇಲೆ ಕಪ್ಪಾದ ಕಲೆಗಳು ಮೂಡ್ತಾ ಇವೆ ಈ ಆಮ್ಲ ಮಳೆ. ಸೊ ಆಮ್ಲ ಮಳೆ ಅಂದರೆ ಏನು ಸರ್? ಯಾವ ಮಳೆಗೆ ನಾವು ಆಮ್ಲ ಮಳೆ ಅಂತ ಕರಿಬೋದು ಅಂದರೆ ಆ ಮಳೆ ಬಂದಾಗ ನೀರನ್ನು ಪರೀಕ್ಷೆ ಮಾಡಿ ಅದರ pH 5.6 ಅಥವಾ ಅದಕ್ಕಿಂತ ಕಡಿಮೆ ಇತ್ತು ಅಂದರೆ ಅದನ್ನು ನಾವು ಆಮ್ಲ ಮಳೆ ಅಂತ ಕರಿತೀವಿ. 6 pH ಇದ್ದರೆ ಕೂಡ ಆಮ್ಲ ಮಳೆ ಅಂತ ನಾವು ಕರೆಯೋದಿಲ್ಲ. ಎಕ್ಸಾಮ್ನಲ್ಲಿ ಕೇಳ್ತಾರೆ ಆಮ್ಲ ಮಳೆಯ pH ಹೇಗೆ ಅಂದರೆ 5.6 ಅಥವಾ ಅದಕ್ಕಿಂತ ಕಡಿಮೆ ಅಂತ ನಾವು ಹೇಳಬೇಕು. ಸೊ ಇದಾದ ನಂತರ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಯಾವ್ದು ಬರುತ್ತೆ ಅಂದರೆ ಇದು ನೋಡಿ ಎಷ್ಟು ಸಲ ರಿಪೀಟ್ ಆಗಿದೆ ಅಂದರೆ ಇದು ಫಿಕ್ಸ್ ಕ್ವೆಶ್ಚನ್ ಆಗಿಬಿಟ್ಟಿದೆ. ಇದು ಒಂದು ನಮ್ಮ ಜಠರದಲ್ಲಿರುವಂಥ ಆಮ್ಲ ಯಾವುದು ಅಂತ ಕೇಳ್ತಾರೆ, ಹೈಡ್ರೋಕ್ಲೋರಿಕ್ ಆಮ್ಲ. ಫಿಕ್ಸ್ ಕ್ವೆಶ್ಚನ್ನು. ಸೊ ಒಂದು ಎಸಿಡಿಟಿ ಉಂಟಾಗಿರುತ್ತೆ ನೋಡಿ, ನಿಮ್ಮ ಮನೆಯಲ್ಲೆಲ್ಲ ಅಂತಿರ್ತಾರೆ ಭಾಳ ಎಸಿಡಿಟಿ ಉಂಟಾಗಿದೆ, ಎದೆಯೆಲ್ಲ ಉರಿತಾ ಇದೆ, ಏನು ಮಾಡಬೇಕು ಅಂಥೇಳಿ. ಸೊ ಇಲ್ಲಿ ಈ ರೀತಿ ಎಸಿಡಿಟಿ ಉಂಟಾದಾಗ ಅಲ್ಲಿ ಮೆಗ್ನೀಷಿಯಮ್ ಹೈಡ್ರಾಕ್ಸೈಡನ್ನು ಬಳಸ್ತೀವಿ. ಅದನ್ನು ಮಿಲ್ಕ್ ಆಫ್ ಮೆಗ್ನೀಷಿಯಾ ಅಂತ ಕರೀತಾರೆ. ಅಲ್ಲಿ ಯಾವುದು ಮೆಗ್ನೀಷಿಯಮ್ ಹೈಡ್ರಾಕ್ಸೈಡನ್ನು ಬಳಸೋದ್ರಿಂದ ಆ ಎಸಿಡಿಟಿ ಪಿತ್ತ ಅಂತ ನಾವು ಏನು ಹೇಳ್ತೇವೆ ಅದು ಶಮನಗೊಳ್ಳುತ್ತೆ. ಎಕ್ಸಾಮ್ನಲ್ಲಿ ಕೇಳ್ತಾರೆ ನೀವು ಒಬ್ಬ ವೈದ್ಯರಾಗಿದ್ದೀರಿ, ನೀವು ಒಬ್ಬ ಡಾಕ್ಟರ್, ನಿಮ್ಮ ಹತ್ರ ಒಬ್ಬ ರೋಗಿ ಬಂದಿರ್ತಾನೆ, ಆ ರೋಗಿಗೆ ಪಿತ್ತ ಆಗಿದೆ, ಎಸಿಡಿಟಿ ಆಗಿದೆ ಅಂತ ನಿಮ್ಮ ಹತ್ರ ಹೇಳ್ಕೊಂಡಾಗ ನೀವು ಏನನ್ನು ಒಳಗೊಂಡಿರುವಂಥ ಔಷಧಿ ಕೊಡ್ತೀರಿ ಅಂದರೆ ಮಿಲ್ಕ್ ಆಫ್ ಮೆಗ್ನೀಷಿಯಾ ಒಳಗೊಂಡಿರುವಂತಹ ಟಾನಿಕನ್ನು, ಸಿರಪ್ಸನ್ನು ಇವುಗಳನ್ನು ಕೊಡ್ತೀವಿ ಸರ್ ಅಂತ ಅಲ್ಲಿ ನೀವು ಆನ್ಸರ್ಸ್ನಲ್ಲಿ ಬರೆದ್ರೆ ಖಂಡಿತವಾಗಿ ಫುಲ್ ಮಾರ್ಕ್ಸ್ ಬರುತ್ತೆ. ಸಾಕಷ್ಟು ಬಾರಿ ನೇರವಾದ ಪ್ರಶ್ನೆ ಇದರಲ್ಲಿ ನಿಮಗೆ ಕೇಳಿದ್ದಾರೆ. ಸೊ ಇದಾದಮೇಲೆ ಈಗ ಹಲ್ಲಿನ ಸವೆತ. ನೀವು ಒಂದು ಸಲ ಕನ್ನಡಿ ಮುಂದೆ ನೋಡಿ ನಿಮ್ಮ ಹಲ್ಲನ್ನು ನೋಡ್ಕೊಳ್ಳಿ. ಹಲ್ಲಿನ ಒಂದು ರೂಟ್ ಭಾಗ ಇರುತ್ತಲ್ಲ, ಇಲ್ಲಿ ಬುಡಭಾಗದಲ್ಲಿ ಒಂದಿಷ್ಟು ಕಲೆಗಳಿರುತ್ತೆ, ಹಳದಿ ಬಣ್ಣದ ಕಲೆ ಇರುತ್ತೆ ಅಥವಾ ಸವೆತ ಉಂಟಾಗಿರುತ್ತೆ. ಅಲ್ಲಿ ಯಾಕೆ ಆಗುತ್ತೆ ಅಂದರೆ ಅಲ್ಲಿ ನಿಮ್ಮ ಬಾಯಿಯ pH 5.5ಕ್ಕಿಂತ ಕಡಿಮೆ ಇದೆ.
ನಾವು ನೋಡಿ ನಾವು ಊಟ ಮಾಡಿರ್ತೀವಿ, ಊಟ ಆದಮೇಲೆ ನೀರು ಕುಡಿದಿರ್ತೀವಿ, ಒಂದು ಹಾಫ್ ಆನ್ ಅವರ್ 1 ಅವರ್ವರೆಗೂ ನೀರು ಕುಡಲಿಲ್ಲ ಅಂದರೆ ಬಾಯಲ್ಲಿ ನೀರಿನ ಅಂಶ ಕಡಿಮೆಯಾಗಿ ಸೂಕ್ಷ್ಮಾಣುಜೀವಿಗಳು ನಮ್ಮ ಹಲ್ಲಿನ ಸಂಧಿಯಲ್ಲಿರುವಂಥ ಆಹಾರಗಳನ್ನು ಸೇವಿಸಿ ಅದು ಒಂದು ಆಮ್ಲ ಇರುವಂಥ ವಸ್ತುಗಳನ್ನು ಉತ್ಪಾದನೆ ಮಾಡುತ್ತೆ. ಸೊ ಆಮ್ಲ ಇರುವಂಥ ವಸ್ತುಗಳನ್ನು ಉತ್ಪಾದನೆ ಮಾಡಿದಾಗ ನಮ್ಮ ಬಾಯಿಯ pH 5.5ಕ್ಕಿಂತ ಕಡಿಮೆ ಆದರೆ ನಮ್ಮ ಹಲ್ಲುಗಳು ಸವೆತಕ್ಕೆ ಒಳಗಾಗ್ತವೆ. ಆಗ ನಾವು ಸ್ವೀಟನ್ನು ಏನಾದರೂ ಚಾಕ್ಲೇಟ್ ತಿಂದರೆ ಜುಮ್ ಅಂತ ಅನ್ನೋದು, ಐಸ್ ಕ್ರೀಮ್ ತಿಂದರೆ ಭಾಳ ಹಲ್ಲೆಲ್ಲ ಜುಮ್ ಅಂತ ಆಗುತ್ತೆ. ಸೊ ಯಾಕಾಗುತ್ತೆ ಅಂದರೆ ಹಲ್ಲಿನ ಬುಡದಲ್ಲಿ ಹಲ್ಲಿನ ಸವೆತ ಉಂಟಾಗುತ್ತೆ. ಹಲ್ಲಿನ ಸವೆತ ಯಾಕೆ ಉಂಟಾಗುತ್ತೆ? ನಮ್ಮ ಬಾಯಿಯ ವಾತಾವರಣ 5.5ಕ್ಕಿಂತ ಕಡಿಮೆ pH ಹೊಂದಿದರೆ ನಮ್ಮ ಹಲ್ಲಿನ ಸವೆತ ಉಂಟಾಗುತ್ತೆ. 5.5ಕ್ಕಿಂತ ಕಡಿಮೆ pH ಯಾಕೆ ಉಂಟಾಗುತ್ತೆ ಅಂದರೆ ನಾವು ಆಹಾರವನ್ನು ಸೇವೆ ಮಾಡಿದ ನಂತರ ನಾವು ನೀರನ್ನು ನಿಯಮಿತವಾಗಿ ಕುಡಿತಾನೇ ಇರಬೇಕು. ನೀರನ್ನು ಕುಡಿಯೋದ್ರಿಂದ ಬಾಯಿಯ pH ಒಂದು ನಿಯಂತ್ರಣಕ್ಕೆ ಬರುತ್ತದೆ. ನಾವು ನೀರನ್ನು ಸರಿಯಾಗಿ ಕುಡಲಿಲ್ಲ ಅಂದರೆ ಅದು ಈಗಾಗಲೇ ಹೇಳಿರುವ ಹಾಗೆ ಸೂಕ್ಷ್ಮಾಣುಜೀವಿಗಳು ಆಹಾರವನ್ನು ಸೇವನೆ ಮಾಡಿ ನಮ್ಮ ಬಾಯಿಯ pHನ್ನು ಕಡಿಮೆ ಮಾಡ್ತವೆ. ಆಗ ಆಮ್ಲೀಯತೆ ಹೆಚ್ಚಾಗಿ ಹಲ್ಲಿನ ಸವೆತ ಉಂಟಾಗ್ತದೆ. ಆತ್ಮೀಯ ವಿದ್ಯಾರ್ಥಿಗಳೇ, ಇದರ ಮೇಲೆ ಪ್ರಶ್ನೆ ಅಂತೂ ಖಂಡಿತವಾಗಿ ಬರುತ್ತೆ. ಅದರ ಜೊತೆಯಲ್ಲಿ ನಿಮ್ಮ ಹಲ್ಲಿನ ಆರೋಗ್ಯ, ಬಾಯಿಯ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಬಾಯಿಯಿಂದ ಏನಾದರೂ ದುರ್ವಾಸನೆ ಬರ್ತಾ ಇತ್ತು ಅಂದರೆ ಅದನ್ನು ನಿಯಂತ್ರಣ ಮಾಡಲಿಕ್ಕೂ ಕೂಡ ಇದು ರಾಮಬಾಣನೆ ಅಂತ ಹೇಳ್ಬೋದು. ಎಲ್ಲಿ ಇರಲಿ, ಪ್ರಯಾಣ ಮಾಡ್ತಾ ಇರಲಿ, ಎಲ್ಲೇ ಇರಲಿ, ನೀವು ನಿಯಮಿತವಾಗಿ ನೀರನ್ನು ಕುಡಿತಾನೇ ಇರಬೇಕು. ಸ್ವಲ್ಪ ಬಾಟಲ್ಸನ್ನು ನೀವು ಇಟ್ಕೊಳ್ಬೇಕು. ಇದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಇದು. ಸೊ ಇಂಪಾರ್ಟೆಂಟ್ ಕ್ವಶನ್ಸ್ ಇನ್ನೊಂದು ಏನು ಕೇಳ್ತಾನಂದ್ರೆ, ಇಲ್ಲಿ ಯಾವುದಾದ್ರೂ ಒಂದು ಜೇನೊಣ ಕಚ್ಚಿರುತ್ತೆ ನಿಮಗೆ ಒಂದು ಜೇನೊಣ ಕಚ್ಚಿರುತ್ತೆ. ಈ ರೀತಿ ಜೇನೊಣ ಕಚ್ಚಿದಾಗ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಬಹಳ ಉರಿತಾ ಇರುತ್ತೆ. ಯಾಕಂದ್ರೆ ಜೇನೊಣ ಕಚ್ಚಿದ ಮೇಲೆ ಅಲ್ಲಿ ನಿಮ್ಗೆ ಏನಾಗುತ್ತೆ, ಅದ್ರ ಮೇಲೆ ಮೆಥನಾಯಿಕ್ ಆಮ್ಲ ಅನ್ನು ಸಿಂಪಡಣೆ ಮಾಡುತ್ತೆ, ಒಂದು ಆಮ್ಲವನ್ನು ಬಿಡುಗಡೆ ಮಾಡುತ್ತೆ. ಒಂದು ಜೇನೊಣ ಇರಬಹುದು ಅಥವಾ ಒಂದು ತುರಿಕೆ ಗಿಡ ಅಂತ ಹೇಳ್ತೀವಲ್ಲ, ತುರಿಕೆ ಗಿಡ ಏನಿದೆ ಆ ತುರಿಕೆ ಗಿಡದಲ್ಲಿ ಕೂಡ ಹಾಗೇನೆ. ಸೊ ತುರಿಕೆ ಗಿಡದಲ್ಲಿ ಕೂಡ ನಿಮ್ಗೆ ಮೈಗೆ ಚರ್ಮಕ್ಕೆ ಅಂಟಿದ ಕೂಡಲೇ ಅಲ್ಲಿ ತುರಿಕೆ ಉಂಟಾಗ್ತದೆ. ಒಂದಿಷ್ಟು ಯಾಕೆ ಉಂಟಾಗುತ್ತೆ ಅಂದ್ರೆ ಅದು ಮೆಥನಿಕ್ ಆಮ್ಲ ಇರೋದ್ರಿಂದ ಅಂತ ಹೇಳ್ತೀವಿ. ಇನ್ನೊಂದು ಕ್ವಶನ್ಸ್ ನಿಮ್ಗೆ ಏನ್ ಕೇಳ್ಬೋದು ಅಂದ್ರೆ, ಯಾವಾಗ ನಿಮ್ಗೆ ತುರಿಕೆ ಗಿಡದಿಂದ ತುರಿಕೆ ಉಂಟಾಗ್ತದಲ್ಲ, ಅದನ್ನ ಕಡಿಮೆ ಮಾಡ್ಲಿಕ್ಕೆ ನೀವು ಏನ್ ಮಾಡ್ಬೇಕು ಅಂದ್ರೆ ಪ್ರತ್ಯಾಮ್ಲವನ್ನ, ಅಡಿಗೆ ಸೋಡವನ್ನ ನಾವು ಅಲ್ಲಿ ಆ ಸ್ಥಳದಲ್ಲಿ ಹಚ್ಚಿದ್ರೆ ನಿಮ್ಮ ಉರಿ ಕಮ್ಮಾಗತ್ತೆ. ಅಥವಾ ಆ ತುರಿಕೆ ಗಿಡದ ಪಕ್ಕದಲ್ಲೇ ಮತ್ತೊಂದು ಗಿಡ ಬರುತ್ತೆ, ಅದು ಪುಲ್ಲಂ ಕೊರಿಚಿ ಅಂತ ಕರೀತಾರೆ ಅಥವಾ ಡಾಕ್ ಪ್ಲಾಂಟ್ ಅಂತ ಕರೀತಾರೆ. ಆ ಪ್ಲಾಂಟ್ ಅನ್ನು ತೆಗೆದುಕೊಂಡು ಆ ಸಸ್ಯದ ಎಲಿ ತಕೊಂಡು ಏನ್ ಮಾಡ್ಬೇಕು, ಆ ತುರಿಕೆ ಆಗುವಂತ ಸ್ಥಳದಲ್ಲಿ ನೀವು ಹಚ್ಚಿಬಿಟ್ರೆ, ಸರ್ ನಾವೀಗ ಕಾಡಿನಲ್ಲಿ ಎಲ್ಲೋ ಒಂದ್ ಕಡೆ ಹೋಗಿರ್ತೀವಿ, ತುರಿಕೆ ಗಿಡದಿಂದ ತುರಿಕೆ ಉಂಟಾಗುತ್ತೆ, ಅವಾಗ ನಮ್ಗೆ ಅಡಿಗೆ ಸೋಡಾ ಎಲ್ಲಿ ಸಿಗುತ್ತೆ ಸರ್ ಅಂದಾಗ ಆ ತುರಿಕೆ ಗಿಡದ ಪಕ್ಕದಲ್ಲೇ ಡಾಕ್ ಪ್ಲಾಂಟ್ ಅಂತ ಸಿಗುತ್ತೆ. ನೀವು ನಿಮ್ಮ ಮೊಬೈಲ್ ನಲ್ಲಿ ಗೂಗಲ್ ನಲ್ಲಿ ಓಪನ್ ಮಾಡಿ ನೋಡಿ, ನೀವು ಡಾಕ್ ಪ್ಲಾಂಟ್ ಅಂತ ಇರುತ್ತೆ, ಅದು ಸರ್ಚ್ ಮಾಡಿ ಯಾವ ರೀತಿ ಇರುತ್ತೆ ಆ ಒಂದು ಸಸ್ಯ ನೋಡ್ಲಿಕ್ಕೆ ಅಂತ. ಆ ಸಸ್ಯವನ್ನು ತೆಗೆದುಕೊಂಡು ಎಲೆಯನ್ನ ಸರಿಯಾಗಿ ಕೈಯಲ್ಲಿ ಈ ರೀತಿ ಮಾಡಿ ಆ ತುರಿಕೆ ಭಾಗದಲ್ಲಿ ಹಚ್ಚಿದ್ರೆ ಅದೇನಾಗುತ್ತೆ, ತುರಿಕೆ ಕಡಿಮೆ ಆಗುತ್ತೆ. ನೋಡಿ ನಿಸರ್ಗ ಯಾವ ರೀತಿ ಇದೆ ಅಂದ್ರೆ, ತುರಿಕೆ ಗಿಡದ ಪಕ್ಕದಲ್ಲೇ ಅದನ್ನ ಶಮನ ಮಾಡುವಂತ ಡಾಕ್ ಪ್ಲಾಂಟ್ಸ್ ಅನ್ನ ನಿಸರ್ಗ ಬೆಳೆಸ್ತಾ ಇದೆ ಅಂದ್ರೆ ಇದು ಅತ್ಯಂತ ಅದ್ಭುತನೇ ಸರಿ ಅಂತ ನಾವು ಹೇಳ್ತೀವಿ ಇಲ್ಲಿ. ಸೊ ಇದಾದ್ಮೇಲೆ ನೆಕ್ಸ್ಟ್ ಈ ಪಾಠದಲ್ಲಿ ಬರುವಂತದ್ದು ಯಾವುದು? ಸೊ ನೋಡೋಣ, ಈ ಪಾಠದಲ್ಲಿ ಅತ್ಯಂತ ಇಂಪಾರ್ಟೆಂಟ್ ಬರುವಂತದ್ದು ಇನ್ನೊಂದಿದೆ, ಅದನ್ನ ಮತ್ತೊಂದು ವಿಡಿಯೋದಲ್ಲಿ ಹೇಳ್ತೇವೆ. ನಮ್ಮ ಉದ್ದೇಶ ಅಷ್ಟೇ ಮಕ್ಕಳೇ, ಕಡಿಮೆ ಸಮಯ ಇರಬೇಕು, ನಿಮ್ಮ ಹೆಚ್ಚಿನ ಸಮಯ ತೆಗೆದುಕೊಳ್ಳೋದಿಲ್ಲ. ಬಟ್ ಅದರಿಂದ ಒಂದು ವಿಡಿಯೋ ನೋಡಿದ್ರೆ ನಿಮಗೆ ಕನಿಷ್ಠ 2 ರಿಂದ 4 ಅಂಕ ಬರಲೇಬೇಕು. ಸೊ ಅದನ್ನ ನಾವು ಗಮನದಲ್ಲಿ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದೇವೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ಇಟ್ಕೊಂಡು ಮತ್ತೆ ನಿಮ್ಮ ಮುಂದೆ ಬರ್ತೇವೆ ಅಂತ ಹೇಳ್ತಾ, ಜೈ ಹಿಂದ್, ವಂದೇ ಮಾತರಂ.